ಒಡಲನ್ನೇ ಬಗೆದು ಐತಿಹಾಸಿಕ ಕೆರೆಗೆ ಖಾಸಗಿ ಕಂಪನಿ ಕುತ್ತು ತುಂಗಭದ್ರಾ ನೀರನ್ನು ಒಯ್ಯೋದಕ್ಕಾಗಿ ಕೆರೆ ಒಡಲು ಆಗಿದ್ದ ಆರೋಪ ಕೇಳಿ ಬರ್ತಾ ಇದೆ. ಐತಿಹಾಸಿಕ ಪುರಾತನ 98 ವರ್ಷದ ಕೆರೆಗೆ ಖಾಸಗಿ ಕಂಪನಿ ಧಕ್ಕೆ. ವಿಜಯನಗರದ ಹೊಸಪೇಟೆ ತಾಲೂಕಿನ ಗರಗ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 98 ಎಕರೆ ವಿಶಾಲ ಪ್ರದೇಶ ಹೊಂದಿರುವ ಐತಿಹಾಸಿಕ ಗರಗ ಕೆರೆ ಇದ್ದು ಕೆರೆ ಸಂರಕ್ಷಣಾ ಪ್ರಾಧಿಕಾರದ ನಿಯಮ ಉಲ್ಲಂಘಿಸಿ ಕಾಮಗಾರಿ ಮಾಡಲಾಗಿದೆ ಎಂದು ತಿಳಿದು ಬರ್ತಾ ಇದೆ. ಕೆರೆ ತಡೆಗೋಡೆ ಒಡೆದು ಕೆರೆ ಮಧ್ಯೆ ಪೈಪ್ ಲೈನ್ ಅಳವಡಿಕೆ ಮಾಡಲಾಗಿದೆ. ಯಾವುದೇ ಕ್ರಮಕ್ಕೆ ಮುಂದಾಗದೆ ಸುಮ್ಮನಾದ ನೀರಾವರಿ ಇಲಾಖೆ. ಖಾಸಗಿ ಕಂಪನಿ ಪ್ರಭಾವಕ್ಕೆ ಒಳಗಾದ್ರ ಸಣ್ಣ ನೀರಾವರಿ ಇಲಾಖೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಒಂದು ಅನಧಿಕೃತವಾಗಿ ಪೈಪ್ಲೈನ್ ಒಯ್ತಾ ಇದ್ದಾರೆ. ಏನಂದ್ರೆ ಕರ್ನಾಟಕ ಕೆರೆ ಸಂರಕ್ಷಣಾ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025 ವಿಧಾನಸೌಧ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಇದಿದೆ. ಯಾವುದೇ ಕಾರಣಕ್ಕೂ ಇವರು ಕೆರೆಯಲ್ಲಿ ಒಂದು ಪರವಾನಗಿನೇ ತಡೆದರಲ್ಲಿ 35 ಮೀಟರ್ ರೆಡ್ ಝೋನ್ ಇರುತ್ತೆ ಕೆರೆಯಿಂದ. ಇವರು ಕೆರೆ ಏರಿ ಮೇಲೆನೆ ವಾಲ್ ಹಾಕೊಂಡು ಇವರು ಕೆರೆ ಒಳಗಡೆನೆ ಪೈಪ್ಲೈನ್ ಒಯ್ತಾ ಇದ್ದಾರೆ. ಯಾವುದೇ ಪರವಾನಗಿ ಕೂಡ ಒಯ್ಲಾರ್ದಂಗೆ ಇವರು ಪುರಾತನ ಕೆರೆಯನ್ನು ಧ್ವಂಸಗೊಳಿಸಿ ನಾವೆಲ್ಲೋ ಕೇಳ್ತಿದ್ವಿ ಟಿವಿ ಮಾಧ್ಯಮದಲ್ಲಿ ಬೆಂಗಳೂರಲ್ಲಿ ಕೆರೆ ಭೂಗಳಿಕೆ ಅಂತಂದೇಳಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮಲ್ಲೇ ಈ ರೀತಿ ಆದರೆ ಸಾರ್ವಜನಿಕರು ಪುರಾತನ ಕಾಲದ ಕೆರೆ ಉಳಿಸ್ಬೇಕೆಂದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ವಿರುದ್ಧ ಕ್ರಮ ತಗೊಂಡು ಇದು ಕೆರೆ ಉಳಿಸಂತ ಕೆಲಸ ಆಗಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ಸರ್, ಹೊಸಪೇಟೆ ತಾಲೂಕು ಮರಮನಹಳ್ಳಿ ಹೋಬಳಿ ಗರಗ ಗ್ರಾಮದ ಒಂದು ಕೆರೆಯಾಗಿರ್ತಪ್ಪ 100 ವರ್ಷ ಇತಿಹಾಸಗಳಿರ್ತಕ್ಕಂಥ ಗರಗ ಗ್ರಾಮದ ಕೆರೆಯ ಮೇಲ್ಗಡೆ ಏನು ಮಾಡಿದ್ದಾರೆ, MSPL ಕಂಪನಿಯವರು ಒಂದು ಪೈಪ್ಲೈನ್ನ ಕಾಮಗಾರಿ ಮಾಡ್ಕೊಂಡು ಹೋಗಿದ್ದಾರೆ. ಏನಪ್ಪ ಅಂತಂದರೆ ತುಂಗಭದ್ರಾ ಹಿನ್ನೀರು ಫ್ಯಾಕ್ಟ್ರಿಗೆ ನೀರು ಬೇಕಾಗಿರುತ್ತೆ. ಅವ್ರು ಆ ಕೆರೆ ನೀರು ತಗೊಂಡು ಹೋಗ್ಲಿಕ್ಕೆ ಲೋಕಪ್ನೋಲ ಮರಮನಹಳ್ಳಿ ಹೋಬಳಿ ಲೋಕಪ್ನೋಲದಿಂದ ಯಶವಂತ ನಗರ MSPL ಫ್ಯಾಕ್ಟ್ರಿಗೆ ನೀರು ತಗೊಂಡು ಹೋಗ್ತಾ ಇರ್ತಾರೆ. ಇವರು ಏನು ಮಾಡ್ತಿದ್ದಾರಪ್ಪ ಅಂದ್ರೆ ಪುರಾತನ ಕೆರೆ ಒಳಗಡೆಯಿಂದ ಪೈಪ್ಗಳು ಹಾಕ್ಯಂಡು ಹೋಗಿ ಆಮೇಲೆ ಕೆರೆ ಬೇರೆಗಳೆಲ್ಲ ಕೆಟ್ಟ ರೀತಿಯಾಗೆಲ್ಲ ಹೊಡೆದ್ಬಿಟ್ಟು ಇವತ್ತು ಈ ದಿನವೇ ಮುಂಚೆಯಿಂದನೂ ಬರಗಾಲ ಪರಿಸ್ಥಿತಿ ಇದೆ. ಯಾಕಪ್ಪ ಅಂತಂದ್ರೆ ಇವತ್ತು ಕೆರೆ ಕಟ್ಟೆಗಳಿಂದನೇ ಇವತ್ತು ಜಾನುವಾರುಗಳಿಗೆ ನೀರು ಕುಡ್ಲಿಕ್ಕೆ ಮತ್ತೊಂದಕ್ಕೆ ದಾರಿ ಇರೋದು. ಈ ಕೆರೆ ಮಳೆಗಳು ಬಂದು ನೀರು ಸಂಗ್ರಹ ಮಾಡ್ಕೊಂಡ್ಬಿಟ್ಟು ಜಾನುವಾರು ಆಗಿರ್ಬೋದು, ಆಮೇಲೆ ಕೃಷಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮರಾಜ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಭೀಮರಾಜ್, ಕೆರೆಯ ಒಡಲನ್ನೇ ಬಗೆದ ಐತಿಹಾಸಿಕ ಕೆರೆಗೆ ಖಾಸಗಿ ಕಂಪನಿ ಕುತ್ತು ಎದುರಾಯ್ತಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಾಗೆ ತುಂಗಭದ್ರಾ ನೀರನ್ನು ಒಯ್ಯೋದಕ್ಕಾಗಿ ಅಂದ್ರೆ ಕೊಂಡೊಯ್ಯೋದಕ್ಕಾಗಿ ಕೆರೆ ಒಡಲು ಬಗೆದಂತಹ ಏನು ಆರೋಪ ಕೇಳಿ ಬರ್ತಾ ಇದೆ. ಹಾಗೆ ಇಲ್ಲಿ ನೀರಾವರಿ ಇಲಾಖೆ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಭೀಮರಾಜ್. ಖಂಡಿತ ಸುರ್ಭಿ, ಏನಾಗಿದೆ ಅಂತಂದ್ರೆ ಇವತ್ತು ಈ ಒಂದು ಖಾಸಗಿ ಕಂಪನಿ ಏನಿದೆ ನಿಜವಾಗ್ಲೂ ಕೂಡ ಒಂದು ಐತಿಹಾಸಿಕ ಕೆರೆ ಆಗಿರುವಂತದ್ದು ಏನಿದೆ, ಇದನ್ನ ಇವತ್ತು ಇವರು ಅದನ್ನ ಅಗಿದು ಅಂದ್ರೆ ಸುಮಾರು ಒಂದು 4 ರಿಂದ 5 ಅಡಿ ಆಳಕ್ಕೆ ಅಗಿದು ಮತ್ತು ಆ ಒಡ್ಡು ಏನಿದೆ ಅಂದ್ರೆ ತಡೆಗೋಡೆ ಏನಿದೆ ಅದರ ಮುಖಾಂತರ ಬಗೆದು ಮತ್ತು ಅದ್ರ ಒಳಗಡೆಯಿಂದ ಕೂಡ ಇವರು ಇವತ್ತು ಆ ದೊಡ್ಡ ದೊಡ್ಡ ಯಂತ್ರಗಳನ್ನ JCB ಗಳನ್ನ ಬಳಸಿ ಇವತ್ತು ಅದನ್ನ ತಗೊಂಡೋಗಿರುವಂತದ್ದು. ಆದ್ರೆ ಒಂದು ನಿಯಮ ಇರುವಂತದ್ದು ಏನಂತ ಹೇಳಿದ್ರೆ ಇಲ್ಲಿ 35 ಮೀಟರ್ ಅಂದ್ರೆ ಬಫರ್ ಝೋನ್ ಇರುವಂತದ್ದು, ಅಂದ್ರೆ ಅದ್ರ ವ್ಯಾಪ್ತಿಯಲ್ಲಿ ಸೂಕ್ಷ್ಮವಾದ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಯಾವುದೇ ರೀತಿಯಿಂದ ಕೆರೆಯಿಂದ ಆಗಿರ್ಬೋದು, ಚರಂಡಿಗಳಾಗಿರ್ಬೋದು, ಮತ್ತು ನದಿಗಳಾಗಿರ್ಬೋದು, ಮತ್ತು ಹಳ್ಳಗಳಾಗಿರ್ಬೋದು, ಇವೆಲ್ಲದರ ಪಕ್ಕದಲ್ಲಿ ಇದ್ರೂ ಕೂಡ ಯಾವುದೇ ರೀತಿಯಿಂದಾಗಿ ಅಲ್ಲಿ ಕಾಮಗಾರಿಯನ್ನ ನಡೆಸುವಂತದ್ದು ಇಲ್ಲ ಅಂತಂದೇಳಿ ಒಂದು ನಿಯಮ ಇದೆ. ಆದ್ರೆ ಆ ನಿಯಮಗಳನ್ನ ಇವರೆಲ್ಲವನ್ನ ಗಾಳಿಗೆ ತೂರಿ ಇವತ್ತು ಈ ಒಂದು ಖಾಸಗಿ ಕಂಪನಿ ಏನಿದೆ ಇವತ್ತು 21 ಕಿಲೋಮೀಟರ್ ದೂರ ಅಂದ್ರೆ ಅಗ್ರಿಬೊಮ್ಮಳಿ ತಾಲೂಕಿನ ಲೋಕಪ್ನೋಲ ಗ್ರಾಮದಿಂದ ಅಂದ್ರೆ ಯಶವಂತ ನಗರಕ್ಕೆ ಕೂಡ ಇವತ್ತು ಈ ಒಂದು ಪೈಪ್ಲೈನ್ ತೆಗೆದುಕೊಂಡು ಹೋಗಿರುವಂತದ್ದು. ಸುಮಾರು 21 ಕಿಲೋಮೀಟರ್ ಪೈಪ್ಲೈನ್ ತಗೊಂಡು ಹೋಗಿದ್ದಾರೆ. ಅಂದ್ರೆ ಇಲ್ಲಿಂದ ತುಂಗಭದ್ರಾ ಜಲಾಶಯದ ನೀರನ್ನ ಇವತ್ತು ಒಂದು ಏನೋ ಒಂದು ಇದಕ್ಕೆ ಫ್ಯಾಕ್ಟ್ರಿಗೆ ಅಂದ್ರೆ ಕಾರ್ಖಾನೆಗೆ ನೀರನ್ನು ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಇವತ್ತು ಕೆರೆಯ ಮಧ್ಯೆನೇ ತಗೊಂಡು ಹೋಗಿರುವಂತದ್ದು ನಿಜವಾಗ್ಲೂ ಕೂಡ ಆ ಗ್ರಾಮಕ್ಕೆ ಕೂಡ ಒಂದು ಹಾನಿಯನ್ನು ಉಂಟಾಗಿರುವಂತದ್ದು. ಜೊತೆಗೆ
ಜೊತೆಗೆ ಜಾನುವಾರುಗಳು ಕೂಡ ಇವತ್ತು ಈ ಒಂದು ಕೆರೆಯಲ್ಲಿ ಇರ್ತಕ್ಕಂಥ ನೀರನ್ನ ಇವತ್ತು ಆ ಜಾನುವಾರುಗಳು ಮತ್ತು ಆ ಗ್ರಾಮಸ್ಥರು ಕೂಡ ನೀರನ್ನ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಈ ಒಂದು ಕೆರೆ ಪೈಪ್ಲೈನ್ ಅಳವಡಿಸಿದ್ರಿಂದ ಇವತ್ತು ಎಲ್ಲ ಒಂದ್ ಕಡೆ ಕೆರೆಗೆ ಧಕ್ಕೆ ಆಗಿದೆ. ಈ ಕೂಡಲೇ ಅದನ್ನ ತೆರವು ಮಾಡಬೇಕಂತಂದೇಳಿ ಕೂಡ ಸ್ಥಳೀಯರು ಮತ್ತು ಸಂಘ ಸಂಸ್ಥೆ ಮುಖಂಡರು ಕೂಡ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಭೀಮರಾಜ್. ಕಲಬುರಗಿ ಜೈಲಿನಿಂದ 3 ಕೈದಿಗಳ ಪರಾರಿ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಲಾಕ್ ಆದ ಮಾಸ್ಟರ್ ಮೈಂಡ್ ಮುಸ್ತಾನ್. ಕಲಬುರಗಿ ಜೈಲಿನಿಂದ 3 ಕೈದಿಗಳ ಪರಾರಿ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಲಾಕ್ ಆದ ಮಾಸ್ಟರ್ ಮೈಂಡ್ ಮುಸ್ತಾನ್. ರಾಜೇಶ್ವರ ಗ್ರಾಮದಲ್ಲಿ ಕೈದಿಗಳನ್ನು ಬಂಧಿಸಿದ ಬೇದರ್ ಪೊಲೀಸರು. ಪೋಕ್ಸೋ ಕೇಸ್ನಲ್ಲಿ ಜೈಲು ಶಿಕ್ಷೆಗೊಳಗಾಗಿದ್ದ ಮುಸ್ತಾನ್ ಬಂಧನವಾಗಿದೆ. ಜುಲೈ 14ರಂದು ಕಲಬುರಗಿ ಕಾರಾಗೃಹದಿಂದ 3 ಪರಾರಿಯಾಗಿದ್ರು. ಈ ಹಿಂದೆ 2 ಆರೋಪಿಗಳನ್ನು ಬಂಧಿಸಿದ್ರು ಪೊಲೀಸರು. ಸದ್ಯ ಇನ್ನೊಂದು ಆರೋಪಿಯ ಈಗ ಬಂಧನ ಆಗಿದೆ. ಇದೀಗ 3ನೇ ಕೈದಿ ಮುಸ್ತಾನ್ ಬಂಧನ ಆಗಿದೆ. 3ರನ್ನು ಬಂಧಿಸುವಲ್ಲಿ ಬೇದರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಪರಾರಿ ಆದ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಮಾಸ್ಟರ್ ಮೈಂಡ್ ಮುಸ್ತಾನ್ ಬಂಧನ ಆಗಿರುವಂತಕ್ಕದ್ದು. ರಾಜೇಶ್ವರ ಗ್ರಾಮದಲ್ಲಿ ಕೈದಿಗಳನ್ನು ಪೊಲೀಸರು ಬಂಧಿಸಿರುವಂತಕ್ಕದ್ದು. ಪೋಕ್ಸೋ ಕೇಸ್ನಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿದ್ರು, ಆದರೆ ಪರಾರಿಯಾಗಿದ್ರು. 2ರನ್ನು ಈ ಮುಂಚೆ ಬಂಧನ ಮಾಡಲಾಗಿತ್ತು. ಇದೀಗ ಮಾಸ್ಟರ್ ಮೈಂಡ್ ಆದಂತಹ ಮುಸ್ತಾನ್ ಬಂಧನ ಆಗಿರುವಂತಕ್ಕದ್ದು. 3ರನ್ನು ಬಂಧಿಸುವಲ್ಲಿ ಬೀದರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ.